2,666 ಸಮಾಜ ಕಲ್ಯಾಣ ಮಂತ್ರಿಗಳನ್ನ ಕೇಳ ಬಯಸ್ತೀನಿ. ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ 10 ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿದಾವೆ. ಇಡೀ ಜಿಲ್ಲೆಯಲ್ಲಿ 69 ಇದಾವೆ. ಇವರು ಅನುಮತಿ ಕೊಟ್ಟಿರುವಂತದ್ದು 4,400. ಆದ್ರೆ ಏನು ಅನುಮತಿ ಕೊಟ್ಟಿದ್ದಾರೆ, ಅನುಮತಿಗೆ ಮೀರಿದ ಸಂಖ್ಯೆ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ಸ್ ಆಗಿದೆ. ಅಂದ್ರೆ ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರ 4,400 ಮಾತ್ರ ಪ್ರತಿ ವರ್ಷ ಅನುಮತಿ ಕೊಟ್ಟಿದ್ದಾರೆ 69 ವಸತಿ ಶಾಲೆಗಳಲ್ಲಿ. ಆದ್ರೆ ಅಡ್ಮಿಷನ್ಸ್ ಆಗಿರೋದು 5,000ಕ್ಕೆ ಮೇಲ್ಪಟ್ಟು. ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು, ಪ್ರತಿ ಜಿಲ್ಲೆಯಲ್ಲಿ 5,000 ವಿದ್ಯಾರ್ಥಿಗಳು 5ನೇ ಕ್ಲಾಸು 6ನೇ ಕ್ಲಾಸ್ ಮೇಲ್ಪಟ್ಟವರು 10ನೇ ಕ್ಲಾಸ್ ಒಳಗಡೆ ಪ್ರತಿ ಜಿಲ್ಲೆಯಲ್ಲಿ ಹಾಜರಾತಿ ಆಗ್ತಾ ಇದ್ದಾರೆ. ಅಂದ್ರೆ ಬೇಡಿಕೆ ಇದೆ ಅನ್ನುವಂಥದ್ದು. ಆದ್ರೆ ಶಿಕ್ಷಣ ಕ್ರಾಂತಿಯನ್ನ ನೋಡ್ತಾ ಇದೀವಿ. ಇವತ್ತಿನ ಬಜೆಟ್ ಅಲ್ಲಿ KPSC ಶಾಲೆಗಳು ಬರಬೇಕು ಅನ್ನುವಂಥದ್ದು ಬದಲಾವಣೆ ನೋಡ್ತಾ ಇದೀವಿ. ಮೊರಾರ್ಜಿಯಲ್ಲಿ ಎಜುಕೇಶನ್ ಸ್ಟ್ಯಾಂಡರ್ಡ್ಸೇ ತುಂಬಾ ಚೆನ್ನಾಗಿದೆ. ಆದ್ರೆ ವಸತಿ ನಿಲಯ ಶಾಲೆಗಳಲ್ಲಿ ಆ ಪದ್ಧತಿನ ಇನ್ನೂ ನಾವು ಅಳವಡಿಸಿಲ್ಲ. ಅವರಿಗೆ ಯಾರಿಗೆ ವಿದ್ಯಾಭ್ಯಾಸದ ಬಗ್ಗೆ ಅರಿವಿಲ್ಲ ಅಂತವರು ಅಲ್ಲಿ ವಾರ್ಡನ್ಸ್ ಆಗಿರ್ತಾರೆ. ವಾರ್ಡನ್ಸ್ ಅಸಿಸ್ಟೆಂಟ್ಸ್ ಅವರು ಜವಾಬ್ದಾರಿ ತಗೊಂಡಿರ್ತಾರೆ. ಇನ್ನು ಕೆಳಗಡೆ ಹೋಗಕ್ ಹೋದ್ರೆ ಅಡಿಗೆ ಮಾಡೋರಲ್ಲಿ ಜವಾಬ್ದಾರಿ. ಅಂದ್ರೆ ಯಾರು ಕಡು ಬಡವರು, ಕಾರ್ಮಿಕರು, ರೈತರ ಮಕ್ಕಳನ್ನ ಕರ್ಕೊಂಡ್ ಬಂದು ಬಸ್ ವ್ಯವಸ್ಥೆ ಇಲ್ಲ, ಈ ತರ ಏನು ಸೌಕರ್ಯ ಇಲ್ಲ ಅಂತ ಇಂಥ ಜಾಗದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾವು ಆ ಮಕ್ಕಳನ್ನ ಕರ್ಕೊಂಡ್ ಬಂದು ಆ ವ್ಯವಸ್ಥೆಯಲ್ಲಿ ಸೇರ್ಸಿರ್ತೀವಿ. ಯಾರಿಗೆ ಜಾಗೃತಿ ಕೊಡುವಂತದ್ದು, ಅರಿವು ಮೂಡಿಸುವಂತ ಮಂತ್ರಿಗಳಿಗೆ ಒಂದು ಗಮನ ಹರಿಸಬೇಕಾಗಿರೋದು, ನಾವು ಬಹಳ ವರ್ಷಗಳಿಂದ ವಸತಿ ಶಾಲೆಗಳನ್ನ ಬಹಳ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ. 2001 ಅಂದ ನನ್ನ ಕ್ಷೇತ್ರ ಅಥವಾ ನಮ್ಮ ಜಿಲ್ಲೆಯಲ್ಲಿ ವಸತಿ ಶಾಲೆಗಳು ಸ್ವಂತ ಕಟ್ಟಡಗಳಲ್ಲೇ ನಡೀತಾ ಇದೆ. ಅದನ್ನ ರಿಪೇರಿ ಇದೆಯಾ, ಟಾಯ್ಲೆಟ್ಸ್ ಇದೆಯಾ, ನೀರಿದೆಯಾ, ಯೋಗ ಮಾಡಕ್ಕಾಗತ್ತಾ, ಲೈಬ್ರರೀಸ್ ಇದೆಯಾ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನನ್ನ ಕಳಿ ಒಂದು ಜಿಲ್ಲೆಯಲ್ಲಿ 5,000 ಜನ ಮಕ್ಕಳು, ವಿದ್ಯಾರ್ಥಿಗಳು ಆ ವಸತಿ ನಿಲಯಗಳನ್ನ ಅವಲಂಬಿಸ್ತಾ ಇದ್ದಾರೆ. ಅಂದ್ರೆ ಅವರನ್ನ ಮತ್ತೆ ಶೈಕ್ಷಣಿಕವಾಗಿ ರಿಫಾರ್ಮ್ಸ್ ತರಬೇಕು, ಅಂದ್ರೆ ಬದಲಾವಣೆಯನ್ನ ತರಬೇಕು ಅಂತಂದ್ರೆ ನಾನು ನಿಮಗೆ ಒಂದೇ ಒಂದು ಸಭಾಧ್ಯಕ್ಷರೇ, ನಾನು ಒಂದು ಕನ್ಸನ್ನು ಹೇಳ್ತೀನಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಟೀಚರ್ ಆಗಿರ್ತಾರೆ. ಅವರು ಸ್ಟೂಡೆಂಟ್ಸ್ಗೆ ಒಂದು ಕಳಕಳಿಯಿಂದ ಆ ಮಕ್ಕಳನ್ನ ಸ್ಟ್ರೆಂಥನ್ ಮಾಡೋದಕ್ಕೆ, ಮೋಟಿವೇಟ್ ಮಾಡ್ಲಿಕ್ಕೆ, ಎಜುಕೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಎಜುಕೇಶನ್ ಇಸ್ ಅನ್ ವೆಪನ್. Use the weapon to contribute the world, change the society. We can gradually see the reforms in social discrimination. At the same time, this will improve the living standards and the social standards. ಅಂದ್ರೆ ಅಬ್ದುಲ್ ಕಲಾಂ ಅವರ ಆಶಯಗಳೇನಿತ್ತು, ಒಂದು ಟೀಚರ್ ಆಗಿ ನಾವು ಕೂಡ ವಸತಿ ನಿಲಯಗಳ 50 ವರ್ಷದಿಂದ ಹೇಗಿದೆ ಇವತ್ತು ಹಾಗೆ ಇದೆ. ಅದೇ ವಾರ್ಡನ್ನೇ ನೋಡ್ಕೋತಾನೆ, ಅದೇ ಅಸಿಸ್ಟೆಂಟೇ ನೋಡ್ಕೋತಾನೆ. ಆ 5ನೇ ಕ್ಲಾಸ್ನ ಮಕ್ಕಳು, 6ನೇ ಕ್ಲಾಸ್ನ ಮಕ್ಕಳು ಇವತ್ತಿನ ಯುಗದಲ್ಲಿ, ಇವತ್ತಿನ ಕಾಲಮಾನಕ್ಕೆ ನಾವ್ ಆ ಜಾಗದಲ್ಲಿ ಆ ಸ್ಟ್ಯಾಂಡರ್ಡ್ ಎಜುಕೇಶನ್ಸ್ ಕೊಡ್ಬೇಕಂದ್ರೆ ಊಟ ಕೊಟ್ಟಿದೀವ, ಬೆಡ್ ಕೊಟ್ಟಿದೀವ. ನಾನು ಮಂತ್ರಿಗಳಿಂದ ತುಂಬಾ ಸತಿ ಈ ಪ್ರಶ್ನೆನ ಸದನದಲ್ಲಿ ಕೇಳ್ತಾ ಇದೀನಿ. ನಾನು ವಸತಿ ಶಾಲೆಗಳಲ್ಲಿ ಇದೇ ರೀತಿಯ ಶೈಕ್ಷಣಿಕ ರಿಫಾರ್ಮ್ಸ್ ನ ನೋಡ್ಬೇಕು. ಅದು ಈ ಕಾಲದಲ್ಲೇ ಆಗ್ಬೇಕು, ನಮ್ಮ ಸರ್ಕಾರದಲ್ಲೇ ಆಗ್ಬೇಕು ಅನ್ನುವಂತ ಚಿಂತನೆ. ಒಂದು ಜಿಲ್ಲೆಯಲ್ಲಿ 5,000 ಮಕ್ಕಳು ಅಂದ್ರೆ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಮಕ್ಕಳಿಗೆ ಇದು ಒಳ್ಳೆ ರೀತಿಯ ಪರಿಣಾಮಕಾರಿಯಾಗಿರುವಂತ ಒಂದು ಬದಲಾವಣೆಯನ್ನ ತರ್ತಾರೆ ಅನ್ನುವಂತ ನಿರೀಕ್ಷೆಯಿಂದ ಈ ಪ್ರಶ್ನೆಯನ್ನ ಕೇಳಿದ್ದೀನಿ. ಮೊನ್ನೆ ಸಭಾಪತಿಗಳೇ, ಗೌರವಾನ್ವಿತ ಸದಸ್ಯರ ಪ್ರಶ್ನೆ KJPಗೆ ಸೀಮಿತಪಟ್ಟಿದ್ದು. ಬಟ್ ಅವರ ಎಕ್ಸ್ಪ್ಲನೇಷನ್ ಫಿಲಾಸಾಫಿಕಲಿ ಆಲ್ ಓವರ್ ದಿ ಕಂಟ್ರಿ ಅಪ್ಲೈ ಆಗೋ ತರ ಮಾತಾಡ್ತಾರೆ. ಇಟ್ಸ್ ವೆರಿ ಫೈನ್. ಅಂಬೇಡ್ಕರ್ ಹೇಳಿರೋದು ಎಜುಕೇಶನ್ ಬಗ್ಗೆನೆ, ಅಬ್ದುಲ್ ಕಲಾಂ ಹೇಳಿದ್ರು ಪ್ರತಿಯೊಬ್ಬರು ಪ್ರಜ್ಞೆ ಇರೋರೆಲ್ಲ ವಿದ್ಯೆ ಕಲಿಯಿರಿ ಅಂತ ಹೇಳೋದು. ಸೊ ದಿ ಪ್ರಯಾರಿಟಿ ಆಫ್ ದಿ ಗವರ್ಮೆಂಟ್ ಈಸ್ ಆನ್ ಎಜುಕೇಶನ್ ಓನ್ಲಿ, ವೆದರ್ ಇಟ್ ಇಸ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಯೂನಿಯನ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್, ಪ್ರಯಾರಿಟಿ ಈಸ್ ಆನ್ ಎಜುಕೇಶನ್. ಈಗ ಸ್ವತಂತ್ರ ಬರೋಕ್ಕಿಂತ ಮೊದಲೇ ನಮಗೆ 12% ಶಿಕ್ಷಕರ ಸಂಖ್ಯೆ, ಈಗ more than 70% ಇದ್ದೀವಿ. There are so many reformation and recommendations as per the national education policy is concerned, so much so in the state. So ಇದಕ್ಕೆ I don't want to go in detail about all these issues. KGF ನಲ್ಲಿ ಒಟ್ಟು ಇವರ ಕ್ಷೇತ್ರದಲ್ಲಿ 8 ಅಂಬೇಡ್ಕರ್ ಕಟ್ಟಡಗಳಲ್ಲಿ ಕೆಲಸ ಮಾಡ್ತಿದ್ದ ವಸತಿ ಶಾಲೆಗಳಲ್ಲಿ. ಅದರಲ್ಲಿ 8 ಶಾಲೆಗೆ ವಿದ್ಯಾರ್ಥಿಗಳಿಲ್ಲ. ನಾವು 2013ರಲ್ಲಿ ಹಾಸ್ಟೆಲ್ ಫಾರ್ ಆಲ್ ಪಾಲಿಸಿ ಮಾಡಿದ್ವಿ. ಎಷ್ಟು ಜನ ಮಕ್ಕಳು ಬಂದ್ರು
ಅವರಿಗೆ ಹಾಸ್ಟೆಲ್ ಕೊಡಬೇಕು ಅಂತೇಳಿ ವಸತಿ ನಿಲಯಗಳಲ್ಲಿ. ಸ್ಯಾಂಕ್ಷನ್ಗಿಂತ ಹೆಚ್ಚಾಗಿ 1,000 ಇದ್ರೆ 1,600 ಜನ ಇರ್ತಾರೆ. ಬಟ್ ಅವ್ರಿಗೆ ಎಕ್ಸ್ಟ್ರಾ ರೆಂಟೆಡ್ ಬಿಲ್ಡಿಂಗ್ ಅಲ್ಲಿ ತಗೊಂಡು ಅವ್ರಿಗೆ ಮೇಂಟೆನೆನ್ಸ್ ಕೊಟ್ಟು ಶಿಕ್ಷಣ ಕೊಡ್ತೀವಿ. ಕ್ರಮೇಣವಾಗಿ ನಾವು ಅವ್ರಿಗೆ ಸ್ವಂತ ಕಟ್ಟಡದಿರ್ತೀವಿ. ಇಲ್ಲಿ ನಡೀತಾ ಇರ್ತಕ್ಕಂಥ ಎಂಟ್ರಿ ಎಲ್ಲಾ ಸ್ವಂತ ಕಟ್ಟಡದಲ್ಲೇ ನಡೀತಾ ಇದೆ ಅವ್ರ ಕ್ಷೇತ್ರದಲ್ಲಿ. ಮತ್ತು ವಿದ್ಯಾರ್ಥಿಗಳು ಕೂಡ ಅಲ್ಲಿ ಇದ್ದಾರೆ. ಒಂದು 10 ಒಟ್ಟು ಬಾಲಕರದು 8 ಇದೆ, ಬಾಲಕಿಯರದು 2 ಇದೆ. ಒಟ್ಟು 10 ಶಾಲೆಗಳಿದೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ, ಅವರು ಹೋಗಿ ನೋಡ್ಲಿ. ಯಾವುದೇ ಕಟ್ಟಡ ಡೆಮಾಲಿಷನ್ ಅಂತ ಹಂತದಲ್ಲಿ ಇಲ್ಲ. ರಿಪೇರಿಗೆ ಬೇಕಾಗಿರ್ತಕ್ಕಂಥ ಗೆಟ್ ದಿ ಇನ್ಫಾರ್ಮೇಶನ್, ಡೀಟೇಲ್ ಇನ್ಫಾರ್ಮೇಶನ್. ಅದು ದುರಸ್ತಿ ಮಾಡುವಂತ ಇದೆಯೋ ಇಲ್ವೋ ನೋಡಿಕೊಂಡು ಕ್ರಮ ತಗೋತೀವಿ. ಮತ್ತು ಗುಣಮಟ್ಟ ಅಂತ ಹೇಳಿದ್ರೆ ನೀವು ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ನೀವು ಸರ್ಕಾರಿ ಶಾಲೆಗಳಿಗಿಂತ ರೆಸಿಡೆನ್ಸ್ ಸ್ಕೂಲಲ್ಲಿ 92% ಬಂದಿದ್ದಾರೆ ಮಕ್ಕಳು. ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ. ಎಕ್ಸ್ಟ್ರಾ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಸ್ಟಾಫ್ಗೆ ನಾಲೆಜ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ಕ್ರಮಗಳನ್ನು ಕೈಗೊಂಡು ಬ್ರಾಟ್ ಮೆನಿ ಚೇಂಜಸ್ ಇನ್ ದಿ ಲಾಸ್ಟ್ 2.5-3 years. ಸೊ ಇನ್ನು ಇದು ಸಂಪೂರ್ಣ ಆಗ್ಬಿಟ್ಟಿದೆಲ್ಲ. ನೆಕ್ಸ್ಟ್ 2-3 years ಅಲ್ಲಿ ಎಲ್ಲಾ ವಸತಿ ಶಾಲೆಗಳು ಸ್ವಂತ ಕಟ್ಟಡದಲ್ಲಿ ರೀತಿಯಲ್ಲಿ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಸಭಾಧ್ಯಕ್ಷರ ಇನ್ನೊಂದು ಉಪ ಪ್ರಶ್ನೆ. ಶೈಕ್ಷಣಿಕ ಅರಿವು ಇರುವಂತವ್ರನ್ನ ಅಲ್ಲಿ ವಸತಿ ಶಾಲೆಗಳು ಹೇಗೆ ಮುರಾರ್ಜಿ ಈಗ ಸ್ಟ್ಯಾಂಡರ್ಡ್ ಅದರದ್ದು ನಾವು ಅಲ್ಲಿ ಅಡ್ಮಿಷನ್ ಮಾಡ್ಸಕ್ಕಾಗಲ್ಲ, ಅದಕ್ಕೆ ಲಿಮಿಟೆಡ್ ಅಡ್ಮಿಷನ್ಸ್ ಇರುತ್ತೆ. ಈ ವಸತಿ ಶಾಲೆಗಳ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ನ ಆ ಲೆವೆಲ್ಗೆ ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೆ ಯಾರಿಗೆ ಆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅರಿವು ಕೊಡಬೇಕು, ಮಹತ್ವ ಕೊಡಬೇಕು ಅನ್ನೋಂಥವ್ರು ಆ ಮೇಲ್ವಿಚಾರಕರಾಗಿರ್ಬೇಕು. ಅಡಿಗೆ ಮಾಡೋರು, ವಾರ್ಡನ್ಸ್ ಇಂದ ಅದು ಮೇಂಟೈನ್ ಆಗಬಾರ್ದು ಅನ್ನೋದು ಒಂದೇ ನಂದು ಕಳಕಳಿ ಇದ್ದಿದ್ದು.